ಜ್ಞಾನೇಂದ್ರಿಯಗಳಲ್ಲಿ ಎರಡನೇ ಭೂತ ಅಥವಾ ಇಂದ್ರಿಯ ಚರ್ಮ ಅಂತ ಕರಿತೀವಿ. ಇದು ವಾಯು ಅಂದ್ರೆ ಗಾಳಿ ಭೂತದ ವ್ಯಷ್ಟಿ ಸತ್ವಗುಣವಾಗಿದೆ. ಕರ್ಮೇಂದ್ರಿಯಗಳಲ್ಲಿ ಎರಡನೇದಾದ ಪ್ರಾಣೇಂದ್ರಿಯವು ಜ್ಞಾನೇಂದ್ರಿಯವು ವಾಯುಭೂತದ ವ್ಯಷ್ಟಿ ರಜೋಗುಣವಾಗಿದೆ. ಹೇಗೆಂದ್ರೆ ತ್ವಗೇಂದ್ರಿಯವು ಅಂದ್ರೆ ಚರ್ಮ ಸ್ಪರ್ಶಗಳನ್ನ ಹೊಳಕ್ಕೆ ಕಳಿಸ್ತಮ್ಮ. ಹೊರಗಡೆ ನಾವು ಈ ಚರ್ಮದಿಂದ ಏನಾದ್ರು ಮುಟ್ಟಿದೀವಂದ್ರೆ ಇದು ಮೃದುವಾದೋ ಕಠಿಣ ಅದೋ ಅನ್ನುವಂಥದ್ದನ್ನ ಇದು ಹೊರಗೆ ಮುಟ್ಟಿ ಒಳಗ್ ಕಳಿಸ್ತದ ನೋಡ್ರಿ. ನಮ್ ಒಳಗ್ ಗೊತ್ತಾಗ್ತದ ಇದು ಕಠಿಣ ಅದ, ಕಬ್ಬಿಣ ಅದ, ಅಥವಾ ಒಂದು ರಬ್ಬರ್ ಆದಂತ. ಇಲ್ಲ ನಮ್ಗೆ ಸರಳವಾಗಿ ಅದು ಗೊತ್ತಾಗ್ತಂದ್ರೆ ಒಂದು ಕೈಯಲ್ಲಿ ಹಿಡಿದ ಮಾವಿನ ಹಣ್ಣನ್ನ ಇದು ಮೆತ್ತಗಾದೋ ಅಥವಾ ಬಿರುಸಾದಂತ ನಾವು ನೋಡಿದ ತಕ್ಷಣ ಗೊತ್ತಾಗಲ್ಲ. ಅದು ಕೈಯಲ್ಲಿ ಹಿಡಿದಾಗ ಮಾತ್ರ ಗೊತ್ತಾಗ್ತದೆ. ಚರ್ಮ ಸ್ಪರ್ಶ ಆದಾಗ ಓ ಇದು ಕಾಯಿ ಇದೆ ಅಥವಾ ಹಣ್ಣಿದೆ ಅಂತ ಗೊತ್ತಾಯ್ತು. ಈ ಸೂಚನೆಯನ್ನ ಒಳಗ ಮನಸ್ಸಿಗೆ ಕಳಿಸ್ತು ನೋಡಮ್ಮ. ಹೊರಗೆ ಮುಟ್ಟಿ ಅದು ಒಳಗೆ ಮನಸ್ಸಿಗೆ ಕಳಿಸ್ತು ಇದು ಕಾಯಿ ಇದೆ ಅಥವಾ ಹಣ್ಣಿದೆ ಅಂತ. ಇದು ಒಳಕ್ಕೆ ಕಳಿಸಿದ್ದಾರೆ. ಪ್ರಾಣೇಂದ್ರಿಯವು ಅದನ್ನು ನಿವಾರಿಸುತ್ತದೆ. ಈ ಎರಡೂ ಇಂದ್ರಿಯಗಳು ಒಂದೇ ವಾಯುಭೂತದ ವ್ಯಷ್ಟಿ ಸತ್ವಗುಣ ರಜೋಗುಣಗಳು ಆಗಿರುವುದರಿಂದ ಇವೆರಡರಲ್ಲಿ ಪರಸ್ಪರ ಸ್ನೇಹ ಆದಂತ ಇವಕ್ಕ ಒಂದಕ್ಕೊಂದು ಸಂಬಂಧ ಆದವು. ನಮ್ಮ ಚರ್ಮಕ್ಕೂ ಪ್ರಾಣೇಂದ್ರಿಯಕ್ಕೂ ಸಂಬಂಧ. ಇದೇ ಪ್ರಕಾರ ನೇತೇಂದ್ರಿಯ, ನೇತ್ರ ಅಂದ್ರೆ ಕಣ್ಣು, ಇದು ಅಗ್ನಿ ಪಂಚತತ್ವದಲ್ಲಿ ಬರ್ತಕ್ಕಂತ ಮೂರನೆಯದು ಅಗ್ನಿ. ಆಕಾಶ, ವಾಯು, ಅಗ್ನಿ. ಈ ಅಗ್ನಿ ತತ್ವದ ಅರ್ಧ ಭಾಗವೇ ನೇತೇಂದ್ರಿಯ. ಇದು ಪಾದೇಂದ್ರಿಯವು ಅಗ್ನಿಭೂತದ ವ್ಯಷ್ಟಿ ರಜೋಗುಣವೂ ಆಗಿದೆ. ನೇತ್ರದಲ್ಲಿ ಇರುವಂತ ಭೂತದ ಅಂಶ ಪಾದದಲ್ಲಿ ಇದೆ ಅಂತ ಅರ್ಥ. ನೇತೇಂದ್ರಿಯವು ರೂಪಗಳನ್ನ ಗ್ರಹಿಸುತ್ತವೆ. ಕೆಂಪು, ಕಪ್ಪು, ಹಳದಿ ಅಂತ ಮೊದಲು ಹೇಳ್ಯಾರಲ್ಲಮ್ಮ, ಅದನ್ನ ತಿಳಿತದೆ ಯಾವ್ದು ಕಣ್ಣು. ಆದ್ರೆ ಪಾದ ಏನ್ ಮಾಡ್ತದ ತಕ್ಷಣದಲ್ಲಿ ಅದು ಕಣ್ಣು ಕಂಡ ರೂಪದ ಬಳಿಗೆ ಹೋಗ್ತದೆ. ಕಣ್ಣು ಹೋಗ್ಲಿಲ್ಲ ನೋಡಮ್ಮ, ಕಾಲು ಹೋಯ್ತು. ಹೋಗಿ ಅದನ್ನು ನಿವಾರಿಸಿಕೊಳ್ಳುತ್ತದೆ, ಅದನ್ನ ಪಡಿತದಂತ. ನೋಡಿದ್ದು ಕಣ್ಣು, ಓಡಿದ್ದು ಪಾದ. ಈ ಪಾದಕ್ಕೂ ಮತ್ತು ಕಣ್ಣಿನ ಸಂಬಂಧ ಆದಂತ ಅರ್ಥ ಆಯ್ತಲ್ಲ. ಇವ್ರ ಮಾತು ನನ್ನ ಮಾತು ಇವ್ರು ಕೇಳ್ತಂದ್ರೆ ಅವ್ರಿಗೆ ನಮಗ್ ಸಂಬಂಧ ಇದ್ದಾಗ ಕೇಳ್ತಾರ. ಅವ್ರು ಪ್ರೇಮಿತ್ತು ಕೇಳ್ತಾರ, ವೈರತ್ವ ಇದ್ರೆ ಇದ್ರ ಮಾತು ಅವ್ರು ಕೇಳಂಗಿಲ್ಲ, ಅದ್ರ ಮಾತು ಇದು ಕೇಳಂಗಿಲ್ಲ. ಅದಕ್ಕೆ ಸೃಷ್ಟಿಯನ್ನ ಮಾಡುವಾಗ ಎಷ್ಟ್ ಚಂದ ಪರಮಾತ್ಮ ತತ್ವಗಳನ್ನ ಮಾಡಿ ಆ ತತ್ವಗಳಲ್ಲಿ ಸತ್ವ, ರಜೋ, ತಮೋ ಅನ್ನುವಂಥದ್ದನ್ನ ಇಟ್ಟು ಪಂಚಭೂತಗಳನ್ನ ಪಂಚೀಕೃತ ಮಾಡುವಾಗ
ಎಷ್ಟು ಸರಿಯಾಗಿ ಹೆಚ್ಚು ಆಗಬಾರದು, ಕಡಿಮೆ ಆಗಬಾರದು. ಜಗತ್ತಿನ ಅಲ್ಲಿ ಹುಟ್ಟಿದಂತ ಜೀವಿಗೆ ಅವನ ಮಾಡಿದಂತ ಕರ್ಮಗಳು ತಪ್ಪಬಾರದು. ತತ್ವಗಳು ಹೆಚ್ಚಾಗಬಾರದು, ಕಡಿಮೆ ಆಗಬಾರದು. ಅವರ ಕರ್ಮ ಭೋಗಗಳು ಅವರು ಊಟ ಮಾಡ್ಲಿಕ್ಕೆ ಎಂದೂ ತಪ್ಪಬಾರದು. ಅವರಂತೆ ಹೋಗಿ ಕೆಲಸ ಮಾಡ್ತಾವಲ್ಲ ನೀವು, ಕಣ್ಣು ನೋಡಿದ್ದೆಲ್ಲ ಕಾಲ್ ಕೆಲಸ ಮಾಡಿ ಹೋಗಿ. ಇದು ಯಾಕೆಂದ್ರೆ ಒಂದೇ ತಂದೆಯಿಂದ ಹುಟ್ಟಿರುವಂತ ಅರ್ಥ ಮಾಡೋದು. ಮೊದಲು ಹೇಳ್ಯಾರ ನಮ್ಮ ಹಿರಿಯ ಮಗ ಕಿರಿಯ ಮಗ ಸಂಬಂಧವಿದ್ದಂತೆ ನೇತ್ರೇಂದ್ರಿಯವು ರೂಪಗಳನ್ನ ಒಳಗೆ ಗ್ರಹಿಸುವುದರಿಂದ ಅದು ಮುಂದಿನ ಬಾಗಿಲಿದ್ದಂತೆ, ಪಾದೇಂದ್ರಿಯವು ಅದನ್ನು ಹೊರಗೆ ಕಳಿಸುವುದರಿಂದ ಹಿಂದಿನ ಬಾಗಿಲಿದ್ದಂತೆ ಅಂತ ತಿಳ್ಕೋರಿ ಅಂತ ಹೇಳಿದ್ರು ಅವ್ರು. ಇದೇ ರೀತಿ ನಾಲಿಗೆ, ಜೀವೇಂದ್ರಿಯ ಅಂದ್ರೆ ನಾಲಿಗೆ ಅಂತ. ಇದು ಪಂಚಭೂತದ 4ನೇ ತತ್ವ. ಇದು ಅದಕ್ಕೆ ಜಲತತ್ವ ಅಂತ ಕರಿತೀವಿ. ಈ ಭೂತದ ವ್ಯಕ್ತಿ ಸತ್ವಗುಣವು ಉಪಸ್ಥ ಇಂದ್ರಿಯವು ಜಲಭೂತದ ವ್ಯಕ್ತಿ ರಜಗುಣವು ಆಗಿದೆ. ಜಿಹುವೇಂದ್ರಿಯವು ರಸಗಳನ್ನ ಒಳಗೆ ತೆಗೆದುಕೊಳ್ಳುವ ಸಾಧನ ಆಗಿದೆ. ನಾಲಿಗೆ ಮುಖಾಂತರ ಒಳಗಿನ ಮುಂದಿನ ಬಾಗಿಲು ಅಂತೇಳಿ. ಉಪಸ್ಥ ಇಂದ್ರಿಯವು ಅದನ್ನ ಹೊರಗೆ ಕಳಿಸುವ ಸಾಧನ ಆಗಿದೆ. ಅದು ಹೊರಗೆ ಕಳಿಸ್ತದ. ನಾಲಿಗೆ ಮುಖಾಂತರ ಊಟನ ಮಾಡ್ಲಿ ಅದು ಕಳಿಸ್ತದ, ನೀರೇ ಇರ್ಲಿ ಅದು ಕಳಿಸ್ತದ. ಅಂದ್ರೆ ಒಳಗ್ ಹೋಗೋದು ಒಂದು ದ್ವಾರ, ಹೊರಗೆ ಕಳಿಸೋದು ಇನ್ನೊಂದು ದ್ವಾರ. ಕಾರಣ ಅಂದ್ರೆ ಈ ಎರಡೂ ಇಂದ್ರಿಯಗಳು ಒಂದೇ ಜಲಭೂತದ ವ್ಯಕ್ತಿ ಸತ್ವಗುಣ ರಜೋಗುಣಗಳು ಆಗಿರುವುದರಿಂದ, ಸತ್ವಗುಣ ಅಂದ್ರೆ ದೊಡ್ಡ ಮಗ, ರಜೋಗುಣ ಅಂದ್ರೆ ಚಿಕ್ಕ ಮಗ ಇದ್ದಂಗೆ ಇವು. ಆದ್ರೆ ಇವನು ಇಬ್ಬರು ಕೂಡ ಹುಟ್ಟಿದ್ದು ಒಬ್ಬ ತಂದೆಗೆ. ಅದೇ ಪ್ರಕಾರ ಇಲ್ಲಿ ಅರ್ಥವನ್ನು ಮಾಡಿಕೊಂಡು ಇವರಿಬ್ಬರು ಒಬ್ಬ ತಂದೆಯ ಇಬ್ಬರು ಮಕ್ಕಳಿರುವಂತೆ ಪರಸ್ಪರ ಪ್ರೇಮವಿದೆ. ಈ ರೀತಿ ಒಂದು ಒಳಗೆ ತಗೊಳ್ಳೋದು, ಇನ್ನೊಂದು ಹೊರಗೆ ಬಿಡೋದು, ಎಲ್ಲವೂ ಇದೇ ಪ್ರಕಾರ ವಿಚಾರ ಮಾಡ್ತಾ ಬಂದಿವಮ್ಮೀಗ. ಗ್ರಹಣೇಂದ್ರಿಯ ಅಂದ್ರೆ ನಾಸಿಕ ಅಂದ್ರೆ ಮೂಗು ಅಂದ್ರೆ ಒಂದೇ. ಇದು ಭೂಮಿ ತತ್ವದ ವ್ಯಕ್ತಿ ಸತ್ವಗುಣ, ಇದು ದೊಡ್ಡ ಮಗ. ಬುಧೇಂದ್ರಿಯವು ಪೃಥ್ವಿಭೂತದ ವ್ಯಕ್ತಿ ರಜೋಗುಣ, ಇವನು ಚಿಕ್ಕ ಮಗ. ಆದ್ರೆ ಇಬ್ಬರಿಗೆ ಸಂಬಂಧ ಅದಲ್ಲ, ಪ್ರೇಮ ಅದ. ಘ್ರಾಣೇಂದ್ರಿಯ ಅಥವಾ ಮೂಗು ಗಂಧಗಳನ್ನ ಒಳಕ್ಕೆ ಎಳೆದುಕೊಳ್ಳುತ್ತದೆ. ಸುಗಂಧ ಇರ್ಲಿ ದುರ್ಗಂಧ ಇರ್ಲಿ ಒಟ್ಟು ಒಳಗೆ ಕಳಿಸ್ತದೆ. ಆದ್ರೆ ಗುದೇಂದ್ರಿಯವು ಹೊರಕ್ಕೆ ಬಿಡುತ್ತದೆ. ನಾವು ಸ್ವಲ್ಪ ಗಾಳಿ ಬಿಟ್ಟಾಗ ಹೊರಗೆ ಹೋಗ್ತದೆ ನೋಡ್ರಿ. ಒಳಗ್ ಬಂದದ್ದು ತಗೊಳಕ ಒಂದು ದ್ವಾರ, ಹೊರಗೆ ಕಳ್ಸಕ್ಕೆ ಇನ್ನೊಂದು ದ್ವಾರ. ಈ ರೀತಿಯಾಗಿ ಒಂದೇ ಪೃಥ್ವಿಭೂತ ಅಂದ್ರೆ ಭೂಮಿ ತತ್ವದ ವ್ಯಕ್ತಿ ಸತ್ವಗುಣ ದೊಡ್ಡ ಮಗ, ವ್ಯಕ್ತಿ ಸತ್ವಗುಣದ ರಜೋಗುಣ ಕಿರಿಯ ಅಂತ ಚಿಕ್ಕವನು. ಪರಸ್ಪರ ಅಣ್ಣ ತಮ್ಮಂದ್ರು. ಈ ರೀತಿಯಾಗಿ ಒಂದು ಹೊರಗೆ ಕಳಿಸದ, ಒಂದು ಹೊರಗೆ ಕಳಿಸುವಂತ ಕ್ರಿಯೆಯನ್ನ ಮಾಡುತ್ತದೆ ಅಂತ ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರನು. ಜ್ಞಾನೇಂದ್ರ ಅಂದ್ರೆ ಇದು ವಾಕ್ ಪಾಣಿ ಪಾದ ಗುದ ಗುಹೆ ಅಂದ್ರೆ
ಇವು ಕರ್ಮೇಂದ್ರಿಯ ಯಾವ್ದಮ್ಮ. ಶ್ರೋತ್ರ, ತ್ವಕ್ಕು, ಜೀವೆ, ನೇತ್ರ, ಗ್ರಹಣ ಅಂದ್ರೆ ಇವು ಜ್ಞಾನೇಂದ್ರಿಯ. ಆದ್ರೆ ಮಾಡುವ ಕ್ರಿಯೆಗಳು ಇವು ಒಳಗೆ ತಗೊಳ್ಳವು, ಅವು ಹೊರಗೆ ಕಳ್ಸವು. ಕರ್ಮೇಂದ್ರ ಹೊರಗೆ ಕಳ್ಸವು. ಈ ದೇಹಕ್ಕ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅನ್ನುವಂಥದ್ದು ಮುಂದಿನ ಬಾಗಿಲು ಮತ್ತು ಹಿಂದಿನ ಬಾಗಿಲಿದ್ದಂತೆ. ಈ ವ್ಯಷ್ಟಿ ಸತ್ವಗುಣ ರಜೋಗುಣಗಳ ಆಗಿರುವುದರಿಂದ ಪರಸ್ಪರ ಸ್ನೇಹವಿದೆ. ಜ್ಞಾನೇಂದ್ರಿಯವು ಗಂಧವನ್ನ ಗ್ರಹಿಸುವುದರಿಂದ ಅದು ಸ್ಥೂಲ ದೇಹವೆಂಬ ಭವನದ ಮುಂದಿನ ಬಾಗಿಲಿದ್ದಂತೆ. ಒಂದು ಯಾವ್ದೋ ಒಂದು ಮಂಟಪ ಇರಲಿ, ಮನೆ ಇರಲಿ, ಮುಂದಿನ ಬಾಗಿಲು. ಗುದೇಂದ್ರಿಯ ಅನ್ನುವಂಥದ್ದು ಹಿಂದಿನ ಬಾಗಿಲು. ಹೀಗೆ ಒಳಗೆ ಮತ್ತು ಹೊರಗೆ ಬಿಡುವುದರಿಂದ ಇವು ಮುಂದಿನ ಮತ್ತು ಹಿಂದಿನ ಬಾಗಿಲುಗಳಿದ್ದಂತೆ ಅಂತ ಅರ್ಥ ಮಾಡೋದು. ಸಂಬಂಧ ಅದಿಲ್ಲಮ್ಮ. ಯಾಕೆ ಸಂಬಂಧ ಅಂದ್ರೆ ಕಿವಿಯಲ್ಲಿ ಕೇಳಿದ ಶಬ್ದ ಕಣ್ಣಿನ ಮೂಲಕ ಹೊರಗುವುದಿಲ್ಲ. ಯಾಕೆ ಹೊರಗುವುದಿಲ್ಲ ಅಂದ್ರೆ ಇವು ಬೇರೆ ಬೇರೆ ತತ್ವಗಳಿಂದ ಆಡೋದು. ಇಲ್ಲಿ ಸ್ನೇಹತ್ವ ಇಲ್ಲ, ಸಂಬಂಧ ಇಲ್ಲ. ಕಣ್ಣಿಗೂ ಕಿವಿಗೂ ಸಂಬಂಧ ಇಲ್ಲ. ಆದ್ರೆ ಕಿವಿಗೆ ಬಾಯಿಗೆ ಸಂಬಂಧ ಅದು. ಆ ಕಾರಣ ಕಿವಿಯಿಂದ ಕೇಳಿದ್ದನ್ನ ಬಾಯಿಯಿಂದ ಹೊರಗಾಗ್ತದೆ. ಕಣ್ಣಿಗೂ ಮತ್ತು ಚರ್ಮಕ್ಕೂ ಸಂಬಂಧ ಇಲ್ಲ. ಕಣ್ಣಿಗೂ ಜ್ಞಾನೇಂದ್ರಿಯ, ಪಾದೇಂದ್ರಿಯ ಕರ್ಮೇಂದ್ರಿಯ, ಇವೆರಡಕ್ಕೂ ಸಂಬಂಧ ನೋಡ. ಬೇರೆ ತತ್ವಕ್ಕೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂದ್ರೆ ಯಾವ್ಯಾವ ತತ್ವಗಳು ಆಯಾ ಕಾರ್ಯವನ್ನು ಮಾಡುತ್ತೇವೆ ಅಂದ್ರೆ ಆಯಾ ಭೂತದ ಶಕ್ತಿ ಎನ್ನುವಂಥದ್ದು ಅದರೊಳಗೆ ಇದ್ದಾಗ ಮಾತ್ರ, ಸಂಬಂಧ ಇದ್ದಾಗ ಮಾತ್ರ. ಸಂಬಂಧ ಇಲ್ಲದ ಕ್ರಿಯೆಗಳನ್ನು ಮಾಡೋದಿಲ್ಲ ಅಂತ. ಆ ಕಾರಣ ಅದರ ತಾತ್ಪರ್ಯವು ಇಲ್ಲಿ ಹೇಳ್ತಾ ಬಂದು. ಈಗ ಪಂಚವಾಯುಗಳ ವಿಚಾರ ಅಂತಾರ. ಅಂದ್ರೆ ಇಲ್ಲಿವರೆಗೂ ಏನ್ ಹೇಳಿದ್ರಮ್ಮ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಮತ್ತ ಪಂಚವಾಯುಗಳು, ಮನಸ್ಸು ಮತ್ತು ಬುದ್ಧಿ, ಈ 17 ತತ್ವದಿಂದ ಕೂಡಿದ್ದೇ ಸೂಕ್ಷ್ಮ ತನು ಅಂತ. ತೋರುವ ತನು ಅಂದ್ರೆ ಕಾಣುವುದು. ನಮ್ಮ ಶರೀರ ಮತ್ತೊಬ್ಬರಿಗೆ, ಮತ್ತೊಬ್ಬರ ಶರೀರ ನಮಗ ಏನು ಕಾಣುತ್ತದೆ ಅವೆಲ್ಲವೂ ಸ್ಥೂಲ ದೇಹಗಳು. ಅದು ಯಾವುದೇ ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ, ಮನುಷ್ಯ ಇರ್ಲಿ, ಪಶು ಇರ್ಲಿ, ಇವೆಲ್ಲವೂ ಕಾಣ್ತಾವ, ನಮ್ಗೆ ಗೊತ್ತಾಗ್ತಾವ. ಅದಕ್ಕೆ ನಾವು ದನ ಅಂತೀವಿ, ಚೋಳ ಅಂತೀವಿ, ಆನೆ ಅಂತೀವಿ, ನವಿಲ್ ಅಂತೀವಿ, ಜಿಂಕೆ ಅಂತೀವಿ, ಸಿಂಹ ಅಂತೀವಿ, ಹುಲಿ ಅಂತೀವಿ, ಕರಡಿ ಅಂತೀವಿ. ಕಾರಣ ಸ್ಥೂಲ ದೇಹ ಹೋಗಲ್ಲ. ಅವೆಲ್ಲರ ಒಳಗಡೆ ಸೂಕ್ಷ್ಮವಾದಂತ ಒಂದು ತನು ಇದೆ. ಆ ತನು ಮಾತ್ರ ಸ್ಥೂಲ ದೇಹದಂತೆ ಕಾಣುವುದಲ್ಲ. ಸೂಕ್ಷ್ಮ ಅಂತ ಯಾಕಂದ್ರೆ ಕಾಣಲಾರದ ಸೂಕ್ಷ್ಮ ಅಂದ್ರೆ ಆ ಸೂಕ್ಷ್ಮ ದೇಹನೇ ಕಾಣೋದಿಲ್ಲ ಅಂದ್ರೆ ಆ ಸೂಕ್ಷ್ಮ ದೇಹದಲ್ಲಿರುವಂತ ಇಂದ್ರಿಯಗಳಂತೂ ಕಾಣೋದಿಲ್ಲ ಅಂತ. ಹೌದಿಲ್ಲ? ಅದಕ್ಕಿಂತ ಸೂಕ್ಷ್ಮ ಇರಲೇಬೇಕಲ್ಲ. ಈಗ ನಮ್ಮ ಶರೀರ ಅಂತ ಇಟ್ಟಿದ್ದಾರೆ ಸ್ಥೂಲ ದೇಹದಲ್ಲಿ. ದೇಹದ ತುಂಬಾ ಕಿವಿ ಇಲ್ಲ, ದೇಹದಷ್ಟು ಅಗಲ ಕಣ್ಣಿಲ್ಲ, ದೇಹದಷ್ಟು ಅಗಲ ಬಾಯಿಲ್ಲ,
ಮತ್ತ ಇನ್ನೂ ಬಹಳ ಉದ್ದಾದ ನಾಲಿಗಿಲ್ಲ. ಇವೆಲ್ಲವೂ ಕೂಡ ದೇಹ ಸ್ಥೂಲವಾಗಿದ್ದರೂ ಸ್ಥೂಲ ದೇಹದಲ್ಲೇ ತೋರುವಂತ ಇಂದ್ರಿಯಾದಿಗಳು ಬಲು ಚಿಕ್ಕವಂತ. ಕಣ್ಣು ಎಷ್ಟು ಸಣ್ಣ ನೋಡ್ರಿ, ಕಿವಿ ಅಷ್ಟೇ ಚಿಕ್ಕದಾದ, ಮೂಗು ಅಷ್ಟೇ ಚಿಕ್ಕದಾದ, ಬಾಯಿ ಅಷ್ಟೇ ಚಿಕ್ಕದಾದ. ಅವ್ರು ಎಂತೆಂತ ಕೆಲಸವನ್ನ ಮಾಡುವಂತ ತಾಕತ್ತಾದ್ರಿ, ಶಕ್ತಿ ಆದಿಲ್ಲ. ಅದೇ ಸ್ಥೂಲ ದೇಹ ತೋರ್ತದ, ತೋರುವ ದೇಹದಲ್ಲಿ ಇಂದ್ರಿಯಾದಿಗಳು ಬಹಳ ಚಿಕ್ಕವಂತ. ಈಗ ಹೇಳ್ತಕ್ಕಂತ ಇಲ್ಲಿಯವರೆಗೂ ಹೇಳಿದಂತ ಸೂಕ್ಷ್ಮ ದೇಹ ಅನ್ನುವಂಥದ್ದು ಅದು ಕಣ್ಣಿಗೆ ಕಾಣದೇ ಅಂತ. ಆ ಕಣ್ಣಿಗೆ ಕಾಣಲಾರದಂತ ದೇಹದಲ್ಲಿ ಅಲ್ಲಿ ಇರುವಂತ ಇಂದ್ರಿಯಾದಿಗಳು ಅವು ಯಾವ ರೀತಿ ಇರುವು ಅಂತ ವಿಚಾರ ಮಾಡಿದ್ರೆ ನಮಗೆ ಊಹೆಗೆ ಬರೋದಿಲ್ಲ ಅಂತಾವ್. ಅವು ಎಷ್ಟು ಸೂಕ್ಷ್ಮ ಇರ್ಬೋದು, ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಇಂದ್ರಿಯಗಳು. ಅದು ಎಂಥ ಕಾರ್ಯ ಮಾಡ್ತಾವ ಅವು? ಅದ್ಭುತವಾದಂತ ಕಾರ್ಯವನ್ನು ಮಾಡ್ತಾವ. ಇಷ್ಟೆಲ್ಲ ಯಾಕೆ ಮಾಡಿದ ಭಗವಂತ ಅಂದ್ರೆ ಒಂದು ಲೀಲಾ ಮಾತ್ರವಾಗಿ ಅಂತ ಬರೆದ್ಬಿಟ್ರ. ಒಂದು ಲೀಲೆಗೋಸ್ಕರವಾಗಿ, ಒಂದು ಜಗತ್ತಿನಲ್ಲಿ ಏನಾದ್ರೂ ಒಂದು ನಡಿಬೇಕು ಅಂತ ಸಂಕಲ್ಪದಿಂದ ಈ ಭಗವಂತ ಇದನ್ನ ಮಾಡಿದ್ದು ಮುಂದ ಎಲ್ಲಿಗೆ ಹೋಯ್ತಂದ್ರೆ ಇಷ್ಟು ಜನ್ಮಗಳ ಬಂಧನಕ್ಕೆ ಕಾರಣ ಆಯ್ತು. ಜೀವಿಗಳು ಬಂಧನಕ್ಕೊಳಗಾಗ್ಲಿ, ದುಃಖ ಪಡ್ಲಿ ಅಂತ ಇದನ್ನ ಮಾಡಿಲ್ಲ. ಇದ್ರೆ ಸುಖ ಪಟ್ಟು ಆನಂದ ಪಟ್ಟು ನನ್ನ ಸ್ವರೂಪವೇ ತನ್ನಲ್ಲಿ ನೋಡ್ಲಿ, ನನ್ನ ಆನಂದವೇ ಅವನು ಪಡಿಲಿ. ಈಗ ಅದು ಹೇಳದೇ ಇದ್ರೆ ಆನಂದ ಗೊತ್ತಾಗಲ್ಲಮ್ಮ. ಅದಕ್ಕೆ ಎಲ್ಲಾ ಜೀವಿಗಳಲ್ಲಿ ಈ ಆನಂದವನ್ನು ಅನುಭವಿಸಲಿ ಅಂತ ಈ ಜಗತ್ತಿಗೆ ನಮ್ಮ ದೇಹವನ್ನು ಕೊಟ್ಟು ಕಳಿಸಿದ ಆ ಭಗವಂತ. ದುಃಖ ಪಡ್ಲಿ ಅಂತ ಅವನೆಂದೂ ಮಾಡಿಲ್ಲ. ದುಃಖ ಪಡಲಿ ಅಂತ ಜೀವಿಗಳನ್ನು ಸೃಷ್ಟಿ ಮಾಡಿದ್ರೆ ಅವನೊಬ್ಬ ಕಪಟತ್ವದಿಂದ ಕೂಡಿದ ಪರಮಾತ್ಮ, ಅವನು ದ್ವೇಷಿ, ಅವನೊಬ್ಬ ಪರರಿಗೆ ದುಃಖವನ್ನ ಕೊಡಲಿಕ್ಕೆ ಪರಮಾತ್ಮ ಇದ್ದಾನಂತ ಅರ್ಥ ಆಗ್ತದೆ. ಅದು ಸಾಮಾನ್ಯ ಮನುಷ್ಯರಲ್ಲಿರುವಂತ ಭಾವ. ಪರಮಾತ್ಮ ವಿಶಾಲ ಭಾವ, ಪರಮಾತ್ಮ ಸರ್ವೇ ಜನ ಸುಖಿನೋ ಭವಂತು ಅಂತ ಆಶೀರ್ವದಿಸಿ ನಮ್ಮ ಕಳಿಸಿದ. ಆದ್ರೆ ನಮ್ಮ ಮಾರ್ಗಗಳು ಏನಾಯ್ತಂದ್ರೆ ಒಳಗಿನ ನಮ್ಮ ಸ್ವರೂಪವನ್ನ ತಿಳಿಯಲಾರದೆ ಹೊರಗಿನ ನಾಮರೂಪದ ಪ್ರಪಂಚವನ್ನ ನೋಡಿ ಆ ಪ್ರಪಂಚಕ್ಕ ವಿಷಾದಕ್ಕೆ ಮರಳಾಗಿ ಅವುಗಳನ್ನ ಪಡೆಯಬೇಕನ್ನುವಂತ ಇಚ್ಛೆಯಿಂದ ಅವರ ಬೆನ್ನು ಬಿಡಲಾರದಂತೆ ನಾವು ನೂರಾರು ಜನ್ಮ, ಸಾವಿರಾರು ಜನ್ಮದಲ್ಲಿ ಅದನ್ನೇ ಮಾಡ್ತಾ ಬಂದೀವಿ. ಭಗವಂತ ಮಾಡ್ತೀವಿ ಯಾತಕ್ಕೆ ಅಂದ್ರೆ ತನ್ನ ಸ್ವರೂಪವನ್ನ ತಿಳಿಲಿಕ್ಕೆ ಅಂತ. ನಾವೇನ್ ಮಾಡಿದ್ವಿ ಅಂದ್ರೆ ಜಗತ್ತಿನ ಸ್ವರೂಪವನ್ನು ತಿಳಿದುಕೊಳ್ತೀವಿ. ಈ ಪ್ರಕಾರವಾಗಿ ಇಂಥ ಅತಿ ಸೂಕ್ಷ್ಮವಾಗಿ ಇಂಥ ತತ್ವಗಳನ್ನ ಜೋಡಣೆ ಮಾಡಿ ತತ್ವಗಳಲ್ಲಿ ಸ್ವಲ್ಪ ಆದ್ರೂ ವ್ಯತ್ಯಾಸ ಆಗಬಾರದಂತ ಅಧಿದೇವತೆಗಳನ್ನ ನೇಮಕ ಮಾಡಿ ಇಷ್ಟೆಲ್ಲವನ್ನ ಮಾಡಿ ಈ ಸಾಧನಾ ಸಾಮಗ್ರಿಗಳನ್ನ ಕಳುಹಿಸಿ ಇಂಥ ಮಾನವ ಜನ್ಮವನ್ನ ಸೃಷ್ಟಿ ಮಾಡಿದಂತ ಪರಮಾತ್ಮನಿಗೆ ನಾವು ಬಹಳ ದೂರ ಆಗಿವೆ. ನಮಗೆ ಯಾಕಾದೀವಿ ಅಂದ್ರೆ
ಈ ತತ್ವ ತಾತ್ವಿಕದ ವಿಚಾರವನ್ನ ಮಾಡುವಾದ ಕಾರಣ ಇವೆಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥ ಸ್ಥೂಲ ದೇಹ, ಅನಿತ್ಯವಾಗಿರ್ತಕ್ಕಂಥ ಸೂಕ್ಷ್ಮ ದೇಹಕ್ಕೆ ಸಂಬಂಧವಿನ ಆ ಆತ್ಮನ ಪರಬ್ರಹ್ಮನ ಕ್ರಿಯೆಗಳು ಇಲ್ಲ, ಕರ್ಮಗಳು ಇಲ್ಲ. ತಿಳಿಬೇಕು, ಏನನ್ನ ಮಾಡಬೇಕು, ಬಿಡಬೇಕು, ಹಿಡಿಬೇಕು ಅನ್ನೋದು ಇಂದ್ರಿಯಗಳ ಧರ್ಮ, ಅದು ಸೂಕ್ಷ್ಮ ದೇಹದ ವಾಸನೆ. ಆದರೆ ಅತೀಂದ್ರಿಯವಾಗಿ ಇಂದ್ರಿಯಗಳೇ ಇಲ್ಲದಂತ, ಶರೀರವೇ ಇಲ್ಲದಂತ ಆ ಪರಬ್ರಹ್ಮ ನೀವೇನಿದ್ದೀರಿ, ನಿಮಗೂ ಮತ್ತು ಈ ದೇಹಕ್ಕೂ ಸಂಬಂಧವಿಲ್ಲ. ಯಾಕಂದ್ರೆ ನೀವು ತಿಳಿತೀವಲ್ಲ, ನಾವು ಸೂಕ್ಷ್ಮ ದೇಹದನ್ನು ತಿಳಿತೀವಿ, ಸ್ಥೂಲ ದೇಹದನ್ನು ತಿಳಿತೀವಿ, ಇನ್ನು ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಹೇಳಿ ಇನ್ನು ಎಷ್ಟು ಉಳಿದಮ್ಮ? ಇನ್ನು 7 ತತ್ವ ಅವ. 7ರಲ್ಲಿ 5 ಯಾವ ಅಂದ್ರೆ ವಾಯು ತತ್ವ, ಆಮೇಲೆ ಇನ್ನು 2 ಮನ ಮತ್ತು ಬುದ್ಧಿ. ಇವು ಎಲ್ಲವೂ ಕೂಡ ಸೂಕ್ಷ್ಮ ತರುವಿನಲ್ಲಿ ಅಂತ ಹೇಳೋದಕ್ಕ ನಾಳೆ ದಿನ ಪಂಚವಾಯುಗಳ ವಿಚಾರ. ಆ ವಾಯುಗಳು ಎಲ್ಲೆಲ್ಲಿದಾವ, ಯಾವ್ಯಾವ ರೀತಿ ಹೇಗೆ ಕೆಲಸ ಮಾಡ್ತಾವಂತ ವಿಚಾರವನ್ನ ನಾಳೆ ದಿನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣ. ನಮಸ್ಕಾರ. ನಮಸ್ಕಾರ ತಾಯಿ, ನಮಸ್ಕಾರ.